ಬಿದ್ದು 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 ಗಂಡ ಸತ್ತಿರೋ ಮುಂಡೆ ಥರ ಮನೇಲೇ ಬಿದ್ದಿದೆ. ಅದೆಲ್ಲ ಸುಳ್ಳು. ಮೇಯ್ನು ನನ್ನ ಪ್ರಿಯಾರಿಟಿ ಕೊಡೋದೇ ನಾನು ಫ್ರೆಂಡ್ಶಿಪ್ಗೆ. ನಮ್ಮ ವೀಡಿಯೋಗಂತೂ ಯಾರೂ ಸಪೋರ್ಟೇ ಮಾಡ್ತಾಯಿಲ್ಲ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಹಾಳಾಗಿ ಹೋಗ್ಬಿಟ್ಟಿದ್ದೀನಿ. ಯಾವಾಗ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದನ್ನೋ ಕರೆಕ್ಟಾಗಿ ನೆಟ್ಟಿಗೆ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಂಡು ಬಿಟ್ಟಿದ್ದೀರಿ. ನಿಮಗೂ ಕರೆಕ್ಟಾಗಿ ರೀಚ್ ಆಗಿರೋದು, ನನಗೂ ಒಂದು ಬಂದಿರೋರು. ಇವಾಗ ನೋಡಿ, ಯಾವಾಗೋ ಒಂದೊಂದು ವೀಡಿಯೋ ಬಿಟ್ಕೊಂಡು ಸುಮ್ಮನೆ ಯಾವ ವೀಡಿಯೋನೂ ರೀಚ್ ಆಗ್ತೀರಾ. ನಾನು ಪಡ್ತಾ ಇರೋ ಬಾಧೆ ನನಗೆ ಗೊತ್ತು. ಯಾಕೆ ಹೇಳ್ತೀರಾ, ಜೀವನ ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಹೇಳ್ಕೊಳಕ್ಕಾಯ್ತಲ್ಲ ಅಣ್ಣ, ನನಗೆ ಹಂಗಾಗ್ಬಿಟ್ಟೈತೆ ಕಣ. ಓದಿದ್ರೆ ಏನೇನೋ ಮಾಡೋಣ ಅಂತಾರೆ, ಹಾಳಾದ್ದು ಓದು ತಲೆಗತ್ತಲ್ಲ. ಅಟ್ಲೀಸ್ಟ್ ಹಂಗೂ ಹಿಂಗೂ ಓದೋಣ ಅಂತ ಇಂಟ್ರೆಸ್ಟಾಗಿ ಕುತ್ಕೊಂಡ್ರು ಬಡ್ಡಿ ಮಕ್ಕಳು ನಮ್ಮ ಜೊತೆ ಇರೋ ಫ್ರೆಂಡ್ಸು ನಮ್ಮನ್ನು ಹಾಳು ಮಾಡಿಬಿಟ್ಬಿಡ್ತಾರೆ. ಒಂಚೂರು ಮುಂದೆ ಹೋಗ್ತೀರಾ? ಬಡ್ಡಿ ಮಕ್ಕಳು, ಅವರಿಂದ ನಾವು ಹಾಳಾಗೋಗ್ಬಿಡ್ತೀವಿ. ಯಾಕೆ ಹೇಳ್ತೀರಾ, ಹಂಗೆ ಕೆರ್ಕೊಳಕ್ಕಾಗದೆ ನಾವೇ ಬಂತು ಅಂತಂದ್ಬಿಟ್ಟು ಕೆರ್ಕೊಂಡು ಇವಾಗ ಹುಣ್ಣು ಆಗ್ಬಿಟ್ಟೈತೆ. ಆ ಹುಣ್ಣು ವಾಸಿ ಆಯ್ತಾ ಇಲ್ಲ, ಏನು ಮಾಡೋದು? ನನಗೂ ಎಷ್ಟೆಷ್ಟೋ ಪ್ಲ್ಯಾನ್ಗಳೈತೆ, ಲದಾಖ್ ಹೋಗ್ಬೇಕು, ಅಲ್ಲಿಗೋಗ್ಬೇಕು, ಇಲ್ಲಿಗೋಗ್ಬೇಕು ಅಂತ. ಬಟ್ ಪೈಸಾ ಇಲ್ವೇ, ದುಡ್ಡಿಲ್ವೇ. ಹಂಗತ್ಲಾಗೆ ಒಂದು ಕೆಲಸ ಇತ್ತು, ಆ ಕೆಲಸನೂ ಹೋಯ್ತು. ಕೆಲಸನೂ ಇಲ್ಲ, ಕಾರ್ಯ ಇಲ್ಲ, ಏನೂ ಇಲ್ಲ. ಯಾಕೆ ಹೇಳ್ತೀರಾ, ನಮ್ಮ ವೀಡಿಯೋಗಂತೂ ಯಾರೂ ಸಪೋರ್ಟೇ ಮಾಡ್ತಾಯಿಲ್ಲ. ನಾನು ವೀಡಿಯೋ ಮಾಡಿ ಬಿಡ್ತಾಯಿದ್ದೀನಿ. ಒಂದು ವೀಡಿಯೋ ಆದರೂ ರೀಚ್ ಆಗೋದು ಬೇಡವಾ? ಬೇರೆಯವರೆಲ್ಲ ಸುಮ್ಮನೆ ಅರ್ಧಂಬರ್ಧ ಬಟ್ಟೆ ಅನ್ನೋದೇ ಅಲ್ಲ, ಸುಮ್ಮನೆ ಫೇಮ್ ಆಗಿರೋರು ಒಂದು ವೀಡಿಯೋ ತೆಗೆದು ನಮ್ಮನ್ನು 2 ಕುಂಡಿ ಹಂಗೆ ಹಿಂಗೆ ಅಲ್ಲಾಡ್ಸಿದ್ರೆ ಸಾಕು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಹೋಗ್ತದೆ. ನಮ್ಮ ಮೋಟೋ ಬ್ಲಾಗರ್ಸು ಎಷ್ಟು ಟ್ರೈ ಮಾಡಿ, ಎಷ್ಟು ಕಷ್ಟಪಟ್ಟು ವೀಡಿಯೋ ಬಿಟ್ರು ಒಂದು ರೀಚ್ ಆಗ್ತಾಯಿಲ್ಲ. ನಮ್ಮ ಜನಕ್ಕೆ ಹೆಂಗೆ ವೀಡಿಯೋ ಮಾಡಬೇಕು ಅಂತಂದರೆ, ಸೋಷಿಯಲ್ ನಮ್ಮ ಜನಗಳಿಗೆ ಬುದ್ಧಿ ಮಾತು ಹೇಳಂಗಿಲ್ಲ. ಮತ್ತಿನ್ನೊಂದೇನಂತಂದರೆ, ಕಾಮುಕರು ಜಾಸ್ತಿ ಆಗ್ಬಿಟ್ಟವ್ರೆ. ಏನು ಮಾಡೋದು? ಹೆಣ್ಮಕ್ಳಿಗೆ ಇವ್ರಿಗೆ ವೀಡಿಯೋಗಳನ್ನ ನೋಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಬರ್ತಾರೆ ಹೊರತು ನಮ್ಮಂಥ ಟ್ರಾವೆಲರ್ಸ್ಗೆ ಯಾರಾದರೂ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡಿ ಏನಾದರೂ ಮಾಡ್ತಾರಾ? ಹೋಗ್ಲಿ, ನಮ್ಮ ಫ್ರೆಂಡ್ಸ್ ಯಾರಾದರೂ ಸಪೋರ್ಟ್ ಮಾಡ್ತಾರೆ ಅಂತಂದರೆ ಬಡ್ಡಿ ಮಕ್ಕಳು ಅವರು ಮಾಡಲ್ಲ ಅಂತವೆ. ಯಾಕೆ ಹೇಳ್ರಿ, ಎಲ್ಲಿ ಬೆಳೆದು ಬಿಡ್ತಾನೇನೋ ಅಂತನೋ ಅಸೂಯೇನೋ ಏನಂತ ಗೊತ್ತಿಲ್ಲ. ಬಟ್ ಒಂದಲ್ಲ ಒಂದಿನ ರೀಚ್ ಆದಾಗ ಬಂದೇ ಬರ್ತಾರೆ. ಆವಾಗ ಯಾವ ಮುಖ ಇಟ್ಕೊಂಡು ಬರ್ತಾರೆ ಅನ್ನೋದು ನನಗೆ ಗೊತ್ತಾಗೋದಿಲ್ಲ. ಹೆಂಗಿರುತ್ತೆ ಅಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದು ಅನ್ಸಬ್ಸ್ಕ್ರೈಬ್ ಮಾಡಿಬಿಡ್ತಾರೆ ನಮ್ಮ ಜೊತೆಲಿರೋರೆ. ಅಯ್ಯೋ, ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಮ್ಮ ಜೊತೆಲಿರೋವೇ ಹಿಂಗೆ ಜೊತೆಲಿರೋರೇ ಹಿಂಗೆ ಆಗ್ಬಿಟ್ರೆ ಇನ್ನು ನಮ್ಮ ಪರಿಸ್ಥಿತಿ ಹೆಂಗೆ ಗುರು? ಮಿಡಲ್ ಕ್ಲಾಸಾಗಿ ಹುಟ್ಟಲೇಬಾರ್ದಪ್ಪ. ಹುಟ್ಟಿದ್ರೆ ನಮ್ಮನ್ನು ತೀರಾ ಬಡವನಾಗಿ ಹುಟ್ಟುಬಿಡ್ಬೇಕು, ಇಲ್ಲ ಶ್ರೀಮಂತನಾಗಿ ಹುಟ್ಟುಬಿಡ್ಬೇಕು. ಅದು ಬಿಟ್ಟು ಈ ಸೆಂಟ್ರಲ್ಲಿ ಬ್ರೆಡ್ ಸೆಂಟ್ರಲ್ಲಿ ಏನಂತಾರೆ, ಅದು ಸ್ಯಾಂಡ್ವಿಚ್, ಅದ್ರ ಸೆಂಟ್ರಲ್ಲಿ ಹಾಕ್ತಾರಲ್ಲ, ಹಂಗೂ ಇಲ್ಲ ಅತ್ಲಾಗ ಹಿಂಗೂ ಇಲ್ಲ ಅಂದಂಗೆ ಹುಟ್ಟಲೇಬಾರ್ದಪ್ಪ. ಜೀವನ ಮನೇಲಿದ್ದು ನನಗೆ ಹೆಂಗಾಗ್ಬಿಟ್ಟೈತೆ ಅಂದರೆ, ಏನೇನೋ ಯೋಚನೆ ಹೋಯ್ತವೆ. ಅಯ್ಯೋ, ಯಾಕೆ ಹೇಳ್ತೀರ ಹೋಗ್ರಿ. ಹಂಗೆ ಹೇಳ್ಕೊಳ್ಳೋಣ ಅಂತಂದರೆ ನನ್ನ ಮಗನೂ ಫ್ರೆಂಡ್ ಅನ್ನೋರೇ ಇಲ್ಲ. ಇದ್ರೂ ನಾವು ಯಾರು ಚಿಕ್ಕ ವಯಸ್ಸಿಂದ ನಾವು ಜೊತೆಯಲ್ಲಿ ಫ್ರೆಂಡು 7 ವರ್ಷ 8 ವರ್ಷ ಜೊತೆಗಿದ್ರೂ ಆ ಬಾಂಡಿಂಗ್ ಕಿತ್ತೋಗಲ್ಲ ಅಂತಾರೋ, ಅದೆಲ್ಲ ಸುಳ್ಳು. ಕಿತ್ತೋಗುತ್ತೆ ಆ ಬಾಂಡಿಂಗೆಲ್ಲ, ಅಷ್ಟು ದಿನ ಉಳಿಯೋದಿಲ್ಲ ಆ ಬಾಂಡಿಂಗು. ಅದು ಗಂಡು ಮಕ್ಕಳು ಫ್ರೆಂಡ್ಶಿಪ್ಪು 7-8 ವರ್ಷ ಇತ್ತು ಅಂದರೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ ಹೊರತು ಎಲ್ಲೂ ಹೋಗೋದಿಲ್ಲ. ನಾನು ಮೇಯ್ನು ನನ್ನ ಪ್ರಿಯಾರಿಟಿ ಕೊಡೋದೇ ನಾನು ಫ್ರೆಂಡ್ಶಿಪ್ಗೆ. ಬಟ್ ಆ ಫ್ರೆಂಡ್ಶಿಪ್ಪಲ್ಲೂ ಮೋಸ ಅನ್ನೋದಕ್ಕಿಂತ ಅವಮಾನ ಅನ್ನೋದಾಯಿತು ಅಂತಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ ಹೇಳ್ರಿ? ಯಾರೋ ಥರ್ಡ್ ಪಾರ್ಟಿ ನನ್ನ ಮಗ ಬಂದೇನಾದರೂ ಒಂದು ಮಾತಂದರೆ ಏನೂ ಆಗೋದಿಲ್ಲ ಬೇಜಾರು. ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಪ್ಲಸ್ಸು ನಮ್ಮ ಮೈನಸ್ಸು ಎಲ್ಲ ಗೊತ್ತಿರುತ್ತೆ. ಗೊತ್ತಿದ್ದೂ ಅದೇ ಮಾತುಗಳು ಬಂದಾಗ ಬೇಜಾರು ಆಗೇ ಆಗುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನೋ ಏನೋ, ಆ ಲೆವೆಲ್ಗೆ ಮೈಂಡ್ ಖರಾಬ್ ಆಗ್ಬಿಟ್ಟೈತೆ ನನಗೆ. ನೋಡಿ, ಎಲ್ಲಿಗೆ ಹೋಯ್ತಾ ಇದ್ದೀನಿ ಅಂತನೋ ಗೊತ್ತಿಲ್ಲ, ಸುಮ್ಮನೆ ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ ಗಾಡಿ ಎತ್ಕೊಂಡು.
ಪಾಪ ಗಾಡಿಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ನನಗೆ. ಸುಮ್ಮನೆ ಏನೋ ಹಂಚ್ಕೋಬೇಕು ಅನ್ನಿಸ್ತು, ನಿಮ್ಮ ಹತ್ರ ಹೇಳ್ಕೊಬೇಕು ಅನ್ನಿಸ್ತು, ಹೇಳ್ಕೊಂಡೆ ಅಷ್ಟೇ. ಬಿಗ್ ಬಾಸ್ ನೋಡ್ತಿದ್ದೀರಾ ನೀವು? ಬಿಗ್ ಬಾಸು ಹೆಂಗೆ ಆಗ್ಬಿಟ್ಟೈತೆ ಅಂದರೆ ಅವ್ರವ್ರು ಕಿತ್ತಾಡೋದು ಒಂಥರ ಇಂಟ್ರೆಸ್ಟ್ ಆಗ್ಬಿಟ್ಟೈತೆ ನಮಗೆ. ಹೆಂಗೆ ಅಂತಂದರೆ ಕೆಲಸ ಕಾರ್ಯ ಎಲ್ಲ ಬಿಟ್ಬಿಟ್ಬೇಕಾದ್ರೆ ಬಿಗ್ ಬಾಸ್ ನೋಡ್ಕೊಂಡು ಕೂತ್ಕೊಬಿಡ್ತೀವಿ. ನಮ್ಮಂಥ ಕಂಟೆಂಟ್ ಕ್ರಿಯೇಟರು ಏನೋ ಒಂದೊಂದು ಹುಡ್ಕೊಂಡು ಏನೋ ಒಂದು ಮಾಡ್ತೀವಿ ನಾವು. ಬಟ್ ಅದನ್ನು ಯಾರು ಒಂದು 2 ನಿಮಿಷದ ಮೇಲೆ ನೋಡೋದಿಲ್ಲ ಅಂತಾರೆ. ಆ ಥರ ಬೋರ್ ಹೊಡಿಸ್ತಾ ಇದ್ದೀನೋ ವೀಡಿಯೋನ ಅಥವಾ ಏನು ಮಾಡ್ತಾಯಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಇವಾಗ ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಎಲ್ಲಿದ್ದೀನಿ ಅಂತ ಗೊತ್ತು, ಇಲ್ಲೇ ಅಕ್ಕಪಕ್ಕ ಇದ್ದೀನಿ ಅಷ್ಟೇ ನಮ್ಮ ಏರಿಯಾಯಿಂದ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡೋರು. ಏನಾದರೂ ಕಂಟೆಂಟ್ ಕರೆಕ್ಟಾಗಿಲ್ಲ ಅಂತಂದರೆ ಸಜೆಸ್ಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನಾದರೂ ಹೇಳಿ, ಈ ಥರ ಮಾಡ್ತಿಲ್ಲ ಗುರು ನೀನು, ಈ ಥರ ತಿದ್ಕೊಳ್ಳೋ, ಈ ಥರ ಮಾಡ್ಕೊಳ್ಳೋ ಅಂತಂದರೆ ನನ್ನ ಕೈಲಿ ಆದಷ್ಟು ಪ್ರಯತ್ನ ನಾನು ಪಡ್ತೀನಿ. ನಾನು ಸುಮ್ಮನೆ ನಿಮ್ಮ ಪಾಡಿಗೆ ನೀವು ವೀಡಿಯೋ ನೋಡೋದಿಲ್ಲ ಏನಿಲ್ಲ, ಸುಮ್ಮನೆ ಸ್ವೈಪ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೇಜಾರಾಗುತ್ತಪ್ಪ. ಸುಮ್ಮನೆ ಇಷ್ಟೆಲ್ಲ ಟೈಮ್ ಇಟ್ಟು ನಾವು ಇನ್ವೆಸ್ಟ್ ಮಾಡ್ತೀವಿ ಅಂತಂದರೆ ಸುಮ್ಮನೆ ಆಗೋಲ್ಲ. ಕೆಲವೊಬ್ರು ಹೇಳ್ಬೋದು, ನೀನು ಯಾಕಪ್ಪ ಮಾಡ್ತೀಯ ಇವೆಲ್ಲ, ಏನು ತಿಕ್ಕಿಂಗೆಲ್ಲ ಅಂತ ಅಂದ್ಕೊಂಡು. ಏನು ಮಾಡೋಣ, ಏನೋ ಒಂದು ಸಾಧಿಸೋಣ ಅಂತ ಬರ್ತೀವಿ. ಆ ಸಾಧಿಸೋ ಇದರಲ್ಲಿ ಕೆಲವೊಬ್ರಿಗೆ ಸಕ್ಸಸ್ ಆಗಿದೆ, ಕೆಲವೊಬ್ರಿಗೆ ಫೇಲ್ಯೂರ್ ಆಗಿದೆ. ನಾನಂತೂ ಫೇಲ್ಯೂರ್ ಆಯಿತು ಅಂತ ಅಂದ್ಬಿಟ್ಟು ಖಂಡಿತ ನಾನಂತೂ ಬಿಟ್ಟು ಹೋಗೋ ಮಗನೇ ಅಲ್ಲ ನಾನು. ಖಂಡಿತ ಇವತ್ತಲ್ಲ, 1 ವರ್ಷ ಅಲ್ಲ, 2 ವರ್ಷ ಆಗಲ್ಲ, ಎಷ್ಟು ದಿನ ಆದರೂ ಪರವಾಗಿಲ್ಲ, ನಾನು ಅಂದ್ಕೊಂಡಿರೋ ಸಾಧಿಸೋವರೆಗೂ ನಾನು ಬಿಡೋಲ್ಲ. ನಾನು ಒಬ್ಬೊಬ್ರ ಹತ್ರ ಒಂದೊಂದು ಮಾತು ಹಂಚ್ಕೊಂಡಿರೋದು ಹಂಗೆ. ನಾನು ಆ ಮಾತುಗಳಿಗಾದರೂ ನಮ್ಮ ಬೆಳೆದು ಬಿಡಬೇಕು ನಾವು. ಏನೋ ನಿಮ್ಮ ಮೇಲೆ ಬಿಟ್ಟಿದ್ದೀನಿ, ಬೆಳೆಸೋದು ಬಿಡೋದು ನಿಮ್ಮ ಇಷ್ಟ. ಸೊ ನಾವು ಲಾಸ್ಟ್ ವೀಡಿಯೋದೆಲ್ಲ ನೋಡಿರ್ತೀರ ನೀವು. ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ ಕ್ರಿಯೇಟ್ ಅಂತ ಮಾಡೋಕ್ಕೆ ಬಂದ್ರೇ ಒಂಥರ ಯಾವ ಥರ ಮಾಡಬೇಕಂತಲೇ ಗೊತ್ತಾಗೋದಿಲ್ಲ. ಬಟ್ ಅವೆಲ್ಲ ಏನಿಲ್ಲ, ನಡೀತಾವೆ ಬನ್ನಿ. ಜೀವನ ಆದಮೇಲೆ ಅಷ್ಟೇ ಎಲ್ಲ ನಡಿಬೇಕು, ಮಾಡಬೇಕು. ಬಟ್ ನಾನಂತೂ ಕಾಲೇಜ್ ಟೈಮಲ್ಲಿ ಹೆವಿ ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಹೆವಿ ಟೈಮ್ ವೇಸ್ಟ್ ಮಾಡ್ಕೊಬಿಟ್ಟಿದ್ದೀನಿ. ವೀಡಿಯೋ ನೋಡ್ತಿರೋರು ನೀವು ಯಾರಾದರೂ ಕಾಲೇಜ್ಗೆ ಹೋಗ್ತಿದ್ದೀರಾ, ಯಾರಾದರೂ ನೋಡ್ತಿದ್ದೀರಾ ಅಂತಂದರೆ ದಯವಿಟ್ಟು ಟೈಮ್ ಅಂತೂ ವೇಸ್ಟ್ ಮಾಡ್ಕೊಬೇಡಿ. ನಾನು 10ನೇ ಕ್ಲಾಸಲ್ಲಿ ಓದಬೇಕಾದ್ರೆ ಒಂದು ಡೈಲಾಗ್ ನೆನಪೈತೆ ನನಗೆ, ಟೈಮ್ ಇಸ್ ಮನಿ, ಮನಿ ಇಸ್ ಟೈಮ್ ಅಂತಾರೆ. ಆ ಥರ ದುಡೀರಿ. ಟೈಮ್ ಅಂತೂ ಸುಮ್ಮನೆ ಅನ್ಲೆಸ್ಸಾಗಿ ಯಾರೋ ಒಬ್ಬರ ಮೇಲೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಂತೂ ಹೋಗಬೇಡಿ. ಟೈಮ್ ಇನ್ನೊಬ್ರ ಹತ್ರ ನೀವು ವೇಸ್ಟ್ ಮಾಡ್ತೀರಾ ಅಂತಂದರೆ ಮುಂದೆ ಹೋಗ್ತಾ ನಾನು ಹೇಳ್ತೀನಿ ರೀ ಇನ್ನೂ ಏನಂತ. ಒಂದೇ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ನೀವು ಹಂಗೆ ಬೋರ್ ಹೊಡೆದ್ಬಿಡುತ್ತೆ ನಿಮಗೆ. ಮಾತಾಡ್ತಾ ಇರಬೇಕಾರೆ ಎಲ್ಲೋ ಬಿಟ್ಟೆ ನಾನು. ಹೇಳ್ದಂಗೆ ಕಾಲೇಜ್ ಓದ್ತಿರೋರೆ, ಸ್ಕೂಲ್ ಓದ್ತಿರೋರೆ, ನನ್ನ ಅಣ್ಣ ತಮ್ಮಂದಿರೇ ಮತ್ತು ನನ್ನ ಅಕ್ಕ ತಂಗಿಯರೇ, ಈ ಮಾತನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ. ನಿಮ್ಮ ಫೀಲಿಂಗ್ಸ್ನ ಏನೇ ಇದ್ರೂ ಎತ್ತು ಮೂಟೆಗಿಟ್ಬಿಟ್ಟು ನಿಮ್ಮ ಟೈಮಿಗೆ ಬೆಲೆ ಕೊಡಿ. ಯಾಕಂದರೆ ನಿಮ್ಮ ಟೈಮ್ ಅನ್ನೋದು ತುಂಬ ಖರಾಬಾಗಿರುತ್ತೆ. ಕೆಲವೊಂದು ಸಲ ಟೈಮ್ ಅನ್ನೋದು ಸೂಪರಾಗಿರುತ್ತೆ, ಅವಾಗ ನಿಮಗೇನೂ ಗೊತ್ತಾಗೋದಿಲ್ಲ, ಚೆನ್ನಾಗಿರ್ತೀರ. ಒಂದು ಸಲ ಟೈಮ್ ಅನ್ನೋದು ಖರಾಬ್ ಆಯಿತು ಅಂದರೆ ಮಾತ್ರ ಹಿಂದೆ ತಿರುಗಿ ನೋಡಿಕೊಂಡ್ರೆ ಸಾಕು, ನೀವು ಅಳ್ತಾ ಕೂತ್ಕೊತೀರ. ಹೇಳೋದೇನಂತಂದರೆ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಮ್ಮನ್ನು ಎಲ್ಲಂದ್ರೆ ಸಿಗ್ನಲ್ಲು ಏನೋ ಇಂಟ್ರೆಸ್ಟಾಗಿ ಹೇಳ್ತಾ ಇರ್ತೀವಿ, ಫ್ಲೋನಲ್ಲಿ ಹೋಯ್ತಾ ಇರ್ತೀವಿ, ಸಿಗ್ನಲ್ ಹಾಕ್ಬಿಟ್ಟು ಅಡ್ಡ ಹಾಕ್ಬಿಡ್ತಾರಪ್ಪ. ಬೈತಾ ಇದ್ದಂಗೆ ಬಿಡಿರಿ, ಹೋಗೋಣ. ಇವಾಗ ಲೆಫ್ಟ್ ಹೋಗೋದಾ ರೈಟ್ ಹೋಗೋದಾ, ಹೆಂಗೆ ಹೋಗೋದು ಅನ್ನೋದೇ ಗೊತ್ತಾಯ್ತಲ್ಲ ಅಲ್ಲಪ್ಪ. ಗೋ ವಿತ್ ಫ್ಲೋ ಅಷ್ಟೇ. ರೈಟ್ ತಗೊಳ್ಳೋಣ, ರೈಟೇ ತಗೊಬಿಡ್ತೀನಿ, ಯೂಟರ್ನ್ ತಗೊಬಿಡ್ತೀನಿ, ರೈಟ್ ಬೇಡ. ಬಂದಿದ್ದ ದಾರಿಲೇ ಹೋಗ್ತಾ ನಾನು ಲಿಟ್ರಲಿ ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತಂದರೆ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ. ಬಟ್ ಆ ಟೈಮ್ ವೇಸ್ಟ್ ಮಾಡಿದ್ದಂತೂ ಅಲ್ಲೇ ಗೊತ್ತಾಗೋಯ್ತದೆ, ಟೈಮ್ ವೇಸ್ಟಲ್ಲಿ ದೊಡ್ಡ ವೇಸ್ಟು. ನೀವಂತೂ ಈ ತಪ್ಪು ಮಾಡೋಕ್ಕೆ ಹೋಗಲೇಬೇಡ್ರಿ. ನೀವು ಬೈಕ್ ಇತ್ತಾ, ಹೆಣ್ಮಕ್ಳ ಹತ್ರ ಆಧಾರ್ ಕಾರ್ಡ್ ಇತ್ತಾ, ಹತ್ರಿ ಬಸ್ಸು ಸುತ್ತಾಡ್ರಿ. ನಿಮ್ಗಂತಲೇ BMTC KRTCನಲ್ಲಿ ಫ್ರೀ ಆಗಿಬಿಟ್ಟವ್ರೆ, ಸುತ್ತಾಡ್ರಿ. ಗಂಡು ಮಕ್ಳ ಹತ್ರ ನಿಮ್ಮ ಹತ್ರ ಪೆಟ್ರೋಲ್ ಇಲ್ವಾ, 100 ರೂಪಾಯಿ ಹಾಕ್ಸ್ಕೊಳ್ರಿ ಸಾಕು ಪೆಟ್ರೋಲು. ಏನೋ ಒಂದು 30 ಕೊಡುತ್ತಾ ಏನಪ್ಪ ಇಲ್ಲಿ. ಬಸ್ಸು ಕೆಟ್ಟೋಗಿದೆ ಅಣ್ಣ, ಆಟೋ ಮಾಡ್ಲಾ? ನೀನು ಯಾಕೆ ಮುಸ್ಕೊಂಡು ಹೋಗಲಿ? ನಿಂದೆ ಅರ್ಧ ಊರು ಬಾಗ್ಲಾಗೈತೆ,
ಅಲ್ಲಿ ಅಷ್ಟೊಂದು ಜನ ಇದ್ದಾರೆ, ಮಾಡ್ತವ್ರೆ. ವೆದರ್ ಬಗ್ಗೆ ಫೀಲಿಂಗು ಪಕ್ಕಕ್ಕೆ ಇಟ್ಬಿಡೋಣ. ಏನು ಪುಟ್ಗೋಸಿ ಯಾವನಿಗೂ ಇಲ್ದಿರೋ ಫೀಲಿಂಗ್ ಏನು ನನಗೇನಿಲ್ಲ, ಎಲ್ಲರಿಗೂ ಇದ್ದಾವೆ. ಅವ್ರು ಹೇಳ್ಕೊತ ಇಲ್ಲ, ನಾನು ಹೇಳ್ಕೊತ ಇದ್ದೀನಿ ಅಷ್ಟೇ. ಏನಾದರೂ ತಪ್ಪಾಗಿ ಹೇಳಿದ್ರು ಹೊಟ್ಟೆಗೆ ಹಾಕ್ಕೊಬಿಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನು ಅದು ಫೀಲಿಂಗ್ಸ್ ಪಕ್ಕಕ್ಕಿಟ್ರೆ ಖುಷಿ ಸುದ್ದಿ ಏನು ಅಂತಂದರೆ, ನನಗೆ ಬೇಜಾರು ಅನ್ನೋದು ಒಂದು 10 ನಿಮಿಷ ಇರುತ್ತೆ, ಆಮೇಲೆ ಬೇಜಾರು ಹೋಗ್ಬಿಡುತ್ತೆ. ಸೊ ನಮ್ಮ ಜಾಕ್ ಬಗ್ಗೆ ಹೇಳಬೇಕು ಅಂತಂದರೆ, ಜಾಕ್ನ ಮನೆಯಿಂದ ಹೊರಗಡೆ ಕರ್ಕೊಂಬಂದು ಸುಮಾರು 1 ವಾರ 2 ವಾರ ಆಗ್ಬಿಟ್ಟೈತೆ. ಓಡಿಸ್ಲೇ ಇಲ್ಲ. ಅಣ್ಣ ಟೋ ಮಾಡಲಾ? ಬೇಡ, ಇಲ್ಲೇ ಪೆಟ್ರೋಲ್ ಬಂಕ್ ಐತೆ, ಹೋಗ್ಬಿಡೋಣ, ನೀನೇ ತಪ್ಪಾಗಿ ಅನ್ಕೋಬೇಡ. ಇವನ್ನ ತೆಗೆದು 1 ವಾರ 2 ವಾರದ ಮೇಲೆ ಆಗ್ಬಿಟ್ಟೈತೆ. ಸ್ಯಾರಿ ಹಂಗೆ ವೆದರು ನಮ್ಮನ್ನು ಸರಿಯಾಗಿ ಜಿಲ್ ಅಂತ ಹಾಕ್ಬಿಡೋಣ ಅಂತಂದ್ಬಿಟ್ಟು ಹಿಂಗೆ ಬಂದಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋಗಳಂತೂ ನಿಮಗೆ ಚೆನ್ನಾಗೇ ಇರುತ್ತೆ, ಯಾಕಂದರೆ ಈಚೆ ಹೋಗಿ ವೀಡಿಯೋಗಳು ಮಾಡಬೇಕು ಬಿಡಬೇಕು ಅಂತಿರುತ್ತೆ. ಓಹೋ ಚಳಿ ಆಗ್ತಿತ್ತಲ್ಲ ಗುರು, ಚಳಿ ತಾಳೇನು ಈ ಚಳಿಯ. ಈ ಬೆಂಗಳೂರು ವೆದರ್ ಹೆಂಗೆ ಆಗ್ಬಿಟ್ಟೈತೆ ಅಂದರೆ, ಇವಾಗ ಬೆಳಗ್ಗೆ ನೋಡಿದ್ರೆ ಬಿಸಿಲು ಹೊಡಿತದೆ. ನನಗೆ ಗೊತ್ತಿರೋ ಪ್ರಕಾರ 3 ಸೀಸನ್ ಇಲ್ಲೇ ನೋಡ್ಬಿಡ್ಬೋದು. ಒಂದು ಚಳಿಗಾಲ ಇಲ್ಲೇ ನೋಡ್ಬೋದು, ಒಂದು ಮಳೆಗಾಲ ನೋಡ್ಬೋದು, ಇನ್ನೊಂದು ಬಿಸಿಲುಗಾಲ ಒಂದೇ ದಿನದಲ್ಲಿ. ಅದು ಬೆಂಗಳೂರಲ್ಲಿ ಬಿಟ್ಟರೆ ಬೇರೆ ಇದರಲ್ಲೇ ಸಾಧ್ಯ ಇಲ್ಲ, ಹಂಗೈತೆ ವೆದರು. ಸದ್ಯಕ್ಕೆ ಇಲ್ಲಿಂದ ಡೈರೆಕ್ಟು BTMಗೆ ಹೋಗಿ ಅಲ್ಲೊಂದು ಟೀ ಕುಡ್ಕೊಂಡು ಸೀದಾ ಮನೆಗೆ ಹೋಗ್ಬಿಡೋಣ. ತಲೆನೋವೇ ಬೇಡ, ಆಗೋದಾಯ್ತದೆ ಜೀವನದಲ್ಲಿ. 7 ಬೀಳುಗಳಿದ್ರೇ ಜೀವನದಲ್ಲಿ ಏನಾದರೂ ಸಾಧಿಸೋಕ್ಕಾಗುತ್ತೆ ಹೇಮಂತ್, ಅದನ್ನು ಮರಿಬೇಡ ನೀನು. ನಿಮಗೂ ಅದೇ ಹೇಳೋದು, 7 ಬೀಳು ಅನ್ನೋದೆಲ್ಲ ಸಹಜ. ಅದನ್ನು ಮುಂದಕ್ಕೆ ಪಕ್ಕಕ್ಕಿಟ್ಟು ಮೂಟೆ ಕಟ್ಟು ಪೊಟ್ಲ ಇಡ್ಲಿ ಕಡ್ದಂಗೆ ಪಾರ್ಸಲ್ ಮಾಡಿ ಎತ್ತಿ ಬಿಸಾಕ್ಬಿಟ್ಟು ಮುಂದಕ್ಕೆ ಹೋಯ್ತಾಯಿರ್ರಿ ನಿಮ್ಮ ಪಾಡಿಗೆ ನೀವು. ಏನಂದರೆ ಹೇಳ್ದಂಗೆ ಟೈಮ್ ಅಂತೂ ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಪ್ಲೀಸ್, ಆಮೇಲೆ ಸಫರ್ ಆಗೋದು ಖಂಡಿತ ನೀವೇ. ಇರೋಣ, ನಾನು ಲೆಫ್ಟಿಗೆ ಹೋಗ್ಬಿಡ್ತೀನಿ. ಲೆಫ್ಟ್ ಅಂತೀನಿ, ರೈಟ್ಗೆ ಹೋಗ್ಬಿಡ್ತೀನಿ. ಸೊ ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ಮಾರೇನಹಳ್ಳಿ ಹತ್ರ ಇದ್ದೀವಿ. ಮಾರೇನಹಳ್ಳಿ ಏನು ಕೇಳೋಕೆ ಬಂದು ಅಂತಂದರೆ ಏನಿಲ್ಲ, ಸುಮ್ಮನೆ ಬಂದಿದ್ದೀನಿ. ಇವಾಗ ಇಲ್ಲೊಂದು ಫ್ಲೇವರ್ ಮಾಡಿದ್ದಾರೆ, ಆ ಫ್ಲೇವರಲ್ಲಿ ಸುಮಾರು ಸಲ ಹೋಗಿದ್ದೀನಿ, ಬಟ್ ವೀಡಿಯೋ ಮಾಡ್ಕೊಂಡಂತೂ ಹೋಗಿಲ್ಲ. ಇವಾಗ ನಿಮಗೆ ತೋರಿಸೋಣ ವ್ಯೂ ಅಂತ ಹೋಯ್ತಾ ಇದ್ದೀನಿ. ಸೊ ಇಲ್ಲಿಂದ ಡೈರೆಕ್ಟು ಸಿಲ್ಕ್ ಬೋರ್ಡ್ಗೆ ಹೋಗಿ, ಸಿಲ್ಕ್ ಬೋರ್ಡಿಂದ ಟರ್ನ್ ತಗೊಂಡು BTMಗೆ ಬಂದು ಅಲ್ಲೊಂದು ಟೀ ಕುಡಿದು ಶಿಸ್ತಾಗಿ ಮನೆಗೆ ಹೋಗ್ಬಿಡ್ಬೇಕು. ಈ ಸೆಂಟ್ರಲ್ಲಿ ಯಾರಾದರೂ ಹೆಲ್ಪಿಂಗ್ ನೇಚರ್ ಕೇಳ್ಕೊಂಡು ಏನಾದರೂ ಟೋ ಮಾಡಬೇಕು ಅವು ಇವು ಅಂತಂದರೆ ಸುಮ್ಮನೆ ಒಂದು ಸೋಷಿಯಲ್ ಹೆಲ್ಪ್ ಮಾಡ್ಕೊಂಡು ಹೋಗೋಣ ಜಮ್ ಅಂತ. ಹಾಳಾದ್ದು ನನ್ನ ಕ್ಯಾಮ್ರಾ ತಂದಾಗಲೇ ಯಾರು ಟೋ ಮಾಡೋಕ್ಕೆ ಅದು ಇದು ಬರೋದೇ ಇಲ್ಲ ಅಂತಾರಪ್ಪ. ಅದೇ ಕ್ಯಾಮ್ರಾ ಆಫ್ ಮಾಡಿಬಿಡ್ಲಿ, ನಾನು ಕ್ಯಾಮ್ರಾ ಇಟ್ಕೊಂತಿದ್ದೆ ಹೋಗಲಿ. ಸುಮಾರು ಜನಕ್ಕೆ ಮಾಡಿದ್ದೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದಲ್ಲ, ಅದು ಸಹಜ ಗುಣ ಬರುತ್ತೆ, ನಮ್ಮ ನೇಚರ್ ಹಂಗೆ, ಏನು ಮಾಡೋಕ್ಕಾಗೋದಿಲ್ಲ. ಹೋಗೋಣ ಹಿಂದೇ ದಾರಿ ಕಾಣೋಣ. ಇವನು ಯಾವ ಕಡೆ ಹೋಯ್ತು ನಾನು. ಹಂಗೆ ನಮ್ಮ BTMಲ್ಲಿ ಸ್ವಲ್ಪ ತಿಳಿಸುವಂಥ ಒಂದು ಏನಂತಾರೆ ಅದನ್ನು ತಿಳಿಸೋದು ಒಂದು ಸ್ವಲ್ಪ ವಿಚಾರಗಳಿದೆ, ಹಂಗೆ ಸ್ವಲ್ಪ ಹೇಳೋಣ. ನೋಡಿ, ಹಿಂಗೆ ಬರೋರು KR ಪುರಮ್ ಎಲೆಕ್ಟ್ರಾನಿಕ್ ಸಿಟಿ ಪ್ರವೇಶ. ನಾನು ಮುಂಚೆ ಇದನ್ನು ಈ ಟೋಲು ಏನಂತಾರೆ ಇದನ್ನು ಕಟ್ಟಬೇಕಾರೆ ಟೋಲ್ ಹಾಕ್ತಾರೇನೋ ಅಂದ್ಕೊಂಡಿದ್ದೆ, ಇದಕ್ಕೂ ಏನಾದರೂ ದುಡ್ಡು ಕಿತ್ಕೊತಾರೇನೋ ಅಂತಂದ್ಬಿಟ್ಟು. ದೇವ್ರ ಪುಣ್ಯಾತ್ಮರು ಏನೂ ಹಾಕ್ಲೇ ಇಲ್ಲ, ಟೋಲ್ ಗೀಲ್ ಏನು ಕಟ್ಟಲೇ ಇಲ್ಲ. ಫ್ಯೂಚರಲ್ಲಿ ಏನಾದರೂ ಬರ್ಬೋದೇನೋ ಗೊತ್ತಿಲ್ಲ, ಬಟ್ ಮೇ ಬಿ ಇದಕ್ಕೆಲ್ಲ ಬರೋಲ್ಲ ಅಷ್ಟು, ಇದಕ್ಕೆಲ್ಲ ಟೋಲ್ ಗೀಲನ್ನು ಏನು ಹಾಕೋದಿಲ್ಲ. ಬಟ್ ನನಗೆ ಅನಿಸಿದಂಗೆ. ಬಟ್ ಮೇಲೋಗೋದಕ್ಕೂ ಕೆಳಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಕೆಳಗಡೆ ಹೋದ್ವಿ ಅಂತಂದರೆ ಗೊತ್ತಾಗುತ್ತೆ ಇಲ್ಲಿದ್ದೀವಿ ಅಂತ, ಬಟ್ ಇಲ್ಲಿಂದ ಮೇಲಿಂದ ಹೋದ್ರಿ ಅಂತಂದರೆ ಡೈರೆಕ್ಟ್ ಸಿಲ್ಕ್ ಬೋರ್ಡ್ ಹೋಗೋವರೆಗೂ ನೀವು ಎಲ್ಲಿ ನಿಂತ್ಕೊಂಡಿದ್ದೀರ ಅಂತ ಗೊತ್ತಾಗೋದಿಲ್ಲ. ಇದು ನೋಡಿ, ಈ ಥರ ಮಾಲ್ ಏನಾದರೂ ಬಂತು ಅಂದರೆ ಈ ಕಡೆ ಗೊತ್ತಾಗುತ್ತೆ ರಾಗಿಗುಡ್ಡ ಹತ್ರ ಇದ್ದೀವಿ ಅಂತ. ಅದು ಬಿಟ್ಟರೆ ದೊಡ್ಡದು ಬಿಲ್ಡಿಂಗ್ ಏನಾದರೂ ಕಾಣಿಸ್ತು ಅಂತಂದರೆ ಮಾತ್ರ ಗೊತ್ತಾಗುತ್ತೆ ನೀವು ಎಲ್ಲಿದ್ದೀರಾ ಅಂತ. ಅದು ಬಿಟ್ಟರೆ ನೀವು ಎಲ್ಲಿದ್ದೀರಾ, ಏನು ಯಾವ ಸೈಡ್ ಹೋಗ್ತಿದ್ದೀರ ಅಂತಲೂ ಇನ್ನೂ ಗೊತ್ತಾಗೋದಿಲ್ಲ ನಿಮಗೆ. ಸೊ ಇದು ಬಂದಿದ್ರೆ ಇನ್ನೂ 1 ವೇನೇ ಮಾಡಿರೋದು, ಪಕ್ಕದ ರೋಡ್ ಇನ್ನೂ ಓಪನ್ ಮಾಡಿಲ್ಲ. ಸೊ ಮಾಡಿದಾಗೂ ಒಂದು ಸಲ ಒಂದು ರೌಂಡ್ ಹೋಗಿ ಬರೋಣ. ಟೋ ಮಾಡಬೇಕಾ? ಅವ್ರೇನೋ ಫೋನ್ ನೋಡ್ತಾರೆ ಬಿಡಿ, ಡಿಸ್ಟರ್ಬ್ ಮಾಡಬೇಡ. ಬನ್ನಿ, ಹಂಗೆ ತುಂಬ ದಿನ ಆಯಿತು ಒಂದು ಸ್ಪೀಡಾಗಿ ಹೋಗಿ ಒಂದು ಸ್ವಲ್ಪ ಹಂಗೆ ಚರ್ರ ಅಂತ ಹೋಗೋಣ. ಇನ್ನು
4.5 ಕಿಲೋಮೀಟ್ರು ಉದ್ದ ಇದೆ. ಮಳೆ ಬರ್ತಾ ಇದೆಯೋಪ್ಪು. ಜಾಕ್, ನಿನಗೆ ಒಂದು ID ಕಾರ್ಡ್ ಹಾಕ್ಬೇಕಲ್ಲಪ್ಪ. ನಮ್ಮ ಗಾಡಿ ನೋಡಿದ ತಕ್ಷಣ, ನಮ್ಮ ಜಾಕ್ ನೋಡಿದ ತಕ್ಷಣ ಕಂಡು ಹಿಡಿದು ಬಿಡ್ಬೇಕು ಇವನು ಜಾಕ್ ಅಂತ. ಚೆನ್ನಾಗಲ್ಲ ಕಷ್ಟ. ಬಟ್ ಇನ್ನೊಂದು ಕಷ್ಟ ಏನಂತಂದರೆ, ಇವಾಗ ಸಿಲ್ಕ್ ಬೋರ್ಡ್ಗೆ ಹೆಂಗೋ ಹೋಗ್ಬಿಡ್ತೀವಿ, ಅಲ್ಲಿಂದ ಯೂ ಟರ್ನ್ ತಗೊಳ್ಳೋದೇ ಕಷ್ಟ ಇವಾಗ ನನಗೆ. ನೋಡೋಣ ಬನ್ನಿರಿ. ಯೂ ಟರ್ನ್ ತಗೊಂಡು ಮಳೆ ಸ್ಟಾರ್ಟ್ ಆಯ್ತಲ್ಲಪ್ಪ, ಶುರುವಾಯಿತು ನೋಡಿ. ಇದೇ ನಾನು ಲಾಸ್ಟ್ ವೀಕು ಈಚೆ ಹೋಗೋಣ ಅಂತ ಎಲ್ಲ ಸಿದ್ಧತೆ ರೆಡಿ ಮಾಡ್ಕೊಂಡಿದ್ದೆ ನಾನು, ಬಟ್ ಹೋಗೋಕ್ಕಾಗಿಲ್ಲ. ವೆದರಿಂದನೇ ಅಷ್ಟೇ, ಇನ್ನೇನಿಲ್ಲ. ಬಟ್ ಮತ್ತೆ ಹುಷಾರಿಲ್ದಿರ ಆಗೋಗಿತ್ತು. ಆ ಹುಷಾರು ತಪ್ಪಿರೋದ್ರಲ್ಲಿ ಮತ್ತೆ ಡ್ರೈವ್ ಮಾಡಿದೆ, ಮತ್ತೆ ಮಳೆಯಲ್ಲಿ ನೆಂದೆ ಅಂತಂದರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೋಗಿಲ್ಲ. ಈ ಸಲ ಜ್ವರ ಅಲ್ಲ, ಟೈಫಾಯ್ಡ್ ಅಲ್ಲ, ಜಾಂಡೀಸೇ ಬಂದ್ರೂ ಈಚೆ ಹೋಗೋದಂತೂ ನಿಲ್ಸಲ್ಲ ನಾನು. ಏನೋ ಜಾಂಡೀಸೇ ಬಂದ್ರೂ ಈಚೆ ಹೋಗೋದು ನಿಲ್ಸಲ್ಲ. ಅಯ್ಯೋ, ನಿಮ್ಗೇನಾದರೂ ಬೇಜಾರಾಯಿತು ಅಂತಂದರೆ ಅಕ್ಕಪಕ್ಕ ಇರುವಂತಹ BTM ಲೆವೆಟ್, ಮಡಿವಾಳ ಮತ್ತು ಬಿಳ್ಳೆಕಳ್ಳಿ, ಇನ್ನು ಹೆಸ್ರುಗಳು ಸದ್ಯಕ್ಕೆ ನೆನಪಾಯ್ತಾ ಇಲ್ಲ. BTM ಅಕ್ಕಪಕ್ಕ ಇರೋರು ಏನಾದರೂ ಬೇಜಾರಾಯ್ತು ಅಂದರೆ ನಮ್ಮನ್ನು ಎತ್ಕೊಂಡು ಬಂದ್ಬಿಡ್ರಿ ಸೀದಾ ಇಲ್ಲಿಗೆ. ಓನ್ಲಿ ಬೈಕ್ ಲವರ್ಸ್ ಮಾತ್ರ ಅರ್ಥ ಆಗುತ್ತೆ ಆ ಬೈಕ್ ತಗೊಂಡು ಹೋಗೋ ಫೀಲ್ ಏನಂತ. ಬಟ್ ಗಂಡು ಮಕ್ಳಿಗೆ ಅಂದ್ರೇ ಬೈಕ್ ಅಂದರೆ ಇಷ್ಟ ಬಿಡ್ರಿ. ಗಂಡು ಮಕ್ಳು ಬೈಕ್ ಇಷ್ಟ ಇಲ್ಲ ಅಂದವನು ಅವ್ನು ಗಂಡಸೇ ಅಲ್ಲ. ಒಬ್ಬರು ಕಾರ್ ಇಷ್ಟ ಇರುತ್ತೆ ಅಷ್ಟೇ. ನೋಡಿ ಯಾವ ಲೆವೆಲ್ಗೆ ಮುಂಚೆ ಇದು ಹಾಕಿದ್ಮೇಲಿಂದನೇ ಸ್ವಲ್ಪ ಸಿಲ್ಕ್ ಬೋರ್ಡ್ ಕಡೆ ಟ್ರಾಫಿಕ್ ಅನ್ನೋದು ಕಮ್ಮಿ ಆಗೈತೆ. ಅದಕ್ಕೂ ಮುಂಚೆ ಏನು ಟ್ರಾಫಿಕ್ ಇರೋದಂತೀರ. ನಾನೇನು ಬರೋಕ್ಕೆ ಹೋಯ್ತಿರ್ಲಿಲ್ಲ, TV ಚಾನಲೆಲ್ಲ ನೋಡ್ತಿದ್ದೆ ನಾನು. ಸ್ಟ್ರೈಟ್ ಹೋಗೋಣ, ಇಲ್ಲಿಂದ ರೈಟ್ ತಗೊಬಿಡೋಣ, KR ಪುರಮ್ಗೆ ಹೋಗೋಣ. ಸರಿ, KR ಪುರಮ್ಗೆ ಹೋಗೋಣ. ಇವಾಗ KR ಪುರಮ್ಗೆ ಹೋಯ್ತಾ ಇದ್ದೀವಿ. ಅಣ್ಣ ಲಿಫ್ಟ್ ಬೇಕಾ? ಬೇಡ ಬಿಟ್ಟು ನಡ್ಕೊಂಡು ಹೋಗಿ. ಲಿಫ್ಟ್ ಕೊಡಿನ. ಯಪ್ಪ ಲಿಫ್ಟ್ ಕೊಟ್ರು ಕಷ್ಟ ಕಣಪ್ಪ, ಹೆಲ್ಮೆಟ್ ಇಲ್ಲ ನನ್ನ ಹತ್ರ. ಸುಮ್ಮನೆ ಲಿಫ್ಟ್ ಕೊಡೋ ಏನೋ ಒಂದು BGM ಹಾಕ್ಬಿಟ್ಟು ಕರ್ಕೊಂಡೋಗೋಣ ಅಂತ ಅನ್ಕೊತೀವಿ. ಮುಂದೆನೇ ನಮ್ಮ ಪೊಲೀಸವ್ರು ಇದ್ಬಿಟ್ರೆ ಯಾಕೆ ಬೇಕು ಸುಮ್ಮನೆ. ಈಶನಾಗಲು ಕಟ್ಟ ಮಿದ, ಈಶನಾಗಲು ಕಟ್ಟ ಮಿದ, ಮಳೆಯಲಿ ಜೊತೆಯಲಿ ದಿನವಿಡೀ ಬದುಕುತ್ತ. ಸೊ ಇಲ್ಲಿ ಯೂಟರ್ನ್ ನೋಡಿಯೋದೆಲ್ಲಪ್ಪ. ಯೂಟರ್ನ್ ನೋಡಿಬೇಕಂದ್ರೆ ಇಷ್ಟು ದೂರ ಬರ್ಬೇಕು ನೋಡ್ರಿ. ಬಂದಿರೋ ಒಂದೇ ರೀಸನ್ ಏನಂತಂದರೆ, ತುಂಬ ದಿನ ಆಗಿತ್ತು ಈಚೆ ಬಂದು. ತುಂಬ ದಿನ ಅಲ್ಲ, 1-2 ವಾರ ಆಗಿತ್ತು ಈಚೆ ಬಂದು. ಮನೇಲೇ ಬಿದ್ದು ಗಂಡ ಸತ್ತಿರೋ ಮುಂಡೆ ಥರ ಮನೇಲೇ ಬಿದ್ದಿದ್ದೆ. ಈಚೆನೇ ಕಳ್ಸಲ್ವಲ್ಲ ಗಂಡ ಸತ್ತೋಗ್ಬಿಟ್ರೆ, ಹಂಗೆ ಬಿದ್ದಿದ್ದೆ. ಇವಾಗ ಜಸ್ಟ್ ಮಿಸ್ ಆಗೋಯ್ತು. ಯಾವುದೇನು ತಪ್ಪಿರಲ್ಲ, ಮುಂದೆ ಇರೋನು ಬ್ರೇಕ್ ಹಾಕಿರ್ತಾನೆ, ಅದಕ್ಕೆ ಇವ್ರು ಸಡನ್ನಾಗಿ ಬ್ರೇಕ್ ಹಾಕೋರು ಅಷ್ಟೇ. ನಾವು ಇಲ್ಲೇ ಸೈಡಿಗೆ ತಗೊಳ್ಬಿಡೋಣ. ಸರಿ ಬನ್ನಿ, ಮುಂದೆ ಹೋಗ್ತಾ ಏನಾದರೂ ಇಂಟ್ರೆಸ್ಟಾಗಿರೋದೇನಾದರೂ ಮಾತಾಡೋಣ. ಮಾತಾಡ್ತಾ ಬೋರ್ ಆಗಿಬಿಡುತ್ತೆ. ನಿಮಗೂ ಮಾತಾಡ್ತಾ ಎಷ್ಟಂತ ಬೋರ್ ತರಿಸ್ರಿ ಹೇಳ್ರಿ. ಏನಾದರೂ ಇಂಟ್ರೆಸ್ಟಾಗಿರೋದು ಬೇಡವಾ? ಹೇಳಿದ್ದನ್ನೇ ಹೇಳ್ಕೊಂಡು, ಮಾಡಿದ್ದನ್ನೇ ಮಾಡಿಕೊಂಡು, ಸುತ್ತಾಡಿದ ಕಡೆನೇ ಸುತ್ತಾಡ್ಕೊಂಡು, ನಿಮಗೆಲ್ಲ ನಾನು ಎಲ್ಲೋಗ್ಬೇಕಂದ್ರೆ ನ್ಯೂಜಿಲ್ಯಾಂಡ್, ಅಮೇರಿಕಾ, ಯುರೋಪ್ ಅಂಥ ಕಡೆ ಎಲ್ಲ ಹೋದರೆ ನೀವು ಸ್ವಲ್ಪ ಫಾಲೋ ಮಾಡ್ತೀರಾ, ಮತ್ತೇನೋದು ಸಪೋರ್ಟ್ ಮಾಡ್ತೀರಾ. ಇಲ್ಲಿಲ್ಲ ಲೋಕಲಲ್ಲಿ ಸುತ್ತಾಡಿದ್ರೆ ನೀವೆಲ್ಲಿ ಮಾಡ್ತೀರಿ ಹೇಳ್ರಿ? ಯಪ್ಪ ಹಂಗಂತ ಮಾಡ್ದಿರ ಇರಬೇಡ್ರಿ. ಸಪೋರ್ಟ್ ಮಾಡ್ರಪ್ಪ. ಹಂಗೆ ಸಪೋರ್ಟ್ ಮಾಡಿದ್ರೆ ತಾನೇ ನಾನು ಹೋಗಿ ತೋರ್ಸೋಕ್ಕೆ, ನಿಮಗೆಲ್ಲ ತೋರ್ಸೋಕೆ ಏನದು ಆ ಥರ ಎಲ್ಲ ಸಪೋರ್ಟ್ ಮಾಡಿದ್ರೆ ತಾನೇ ನಿಮಗೆ ಏನೇನೋ ಹೇಳ್ತಾ ಇದ್ದೀನಪ್ಪ. ಹಂಗೆಲ್ಲ ಸಪೋರ್ಟ್ ಮಾಡ್ದಿರೋ ಹೋಗ್ಬೇಡ್ರಿ. ಸಪೋರ್ಟ್ ನೋಡಿ ಮಾತಾಡ್ಕೊಂಡು ಹಂಗೆ ಮುಂದೆ ಬಂದ್ಬಿಟ್ಟೆ. ನಾನು ಅಲ್ಲೇ ತಗೋಬೇಕಾಗಿತ್ತು, ನಾನು ಇಷ್ಟು ದೂರ ಬಂದ್ಬಿಟ್ಟೆ. ಸರಿ ಬನ್ನಿರಿ, ಇನ್ನೂ ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ಯೂಟರ್ನ್ ತಗೊಂಡ್ರೆ ಆಯಿತು. ಏನು ಹೇಳ್ತಾ ಇದ್ದೆ ನಾನು? ಅದೇ
ಸಪೋರ್ಟ್ ಅಂತೂ ಖಂಡಿತ ಮಾಡಬೇಕಾಗಿರೋದು. ನೀವು ಖಂಡಿತ ಸಪೋರ್ಟ್ ಅಂತೂ ಮಾಡ್ದಿರ ಇರ್ಬೇಡ್ರಿ, ಸಪೋರ್ಟ್ ಮಾಡಿರಿ. ಆವಾಗ ನನಗೇನಂದು ಗೊತ್ತಂದರೆ ಇನ್ನೂ ಇಂಟ್ರೆಸ್ಟಾಗಿ ವೀಡಿಯೋನ ತೊಗೊಂಡೋಗೋಕ್ಕಾಗುತ್ತೆ, ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಬಟ್ ನೋ ವ್ಯೂಸು, ನೋ ಕಮೆಂಟು, ನೋ ಸಬ್ಸ್ಕ್ರೈಬ್ ಅಂತಂತ ಬಂದಂದಾಗ ನಮಗೂ ಮಾಡೋಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ. ಇದು ಹೆಂಗಾಗ್ಬಿಡುತ್ತೆ ಅಂದರೆ, ಟೀಚರ್ ಹತ್ರ ನಾವು 100ಕ್ಕೆ 100 ತಗೊಂಡ್ರು ಅವಮ್ಮ ಮುಖ ಉಮ್ಮಂತ ಮಾಡ್ಕೊಂಡು ಹೋಗಪ್ಪ ಆರ ನೋಡಿತಾನೆ ಇವನೇ ಮಯ್ಯ ಅಂದ್ಕೊಂಡು ಹೋಗಿ. ಹೆಂಗಾಗ್ಬಿಡುತ್ತೆ ಅಂದರೆ, ಟೀಚರ್ ಹತ್ರ 100ಕ್ಕೆ 100 ತಗೊಂಡು ಗುಡ್ ಅನ್ನೋದ್ರ ಅನ್ಸ್ಕೊಳ್ಳೋದು ಬೇಡವ ನಾವು. ಆ ಥರ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋಸ್ ಮಾಡ್ತಾಯಿರ್ತೀವಿ. ನೀವು ಸಪೋರ್ಟೇ ಮಾಡಿಲ್ಲ ಅಂತಂದರೆ ನನಗೆ ಬೇಜಾರಾಗುತ್ತೆ ನಿಜ. ಅದು ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಹೇಳ್ಕೊಳಕ್ಕಾಗೋದಿಲ್ಲ. ನನಗಂತೂ ಹೇಳ್ಕೊಳ್ಳೋರಂತೂ ಯಾರು ಇಲ್ಲವೇ ಇಲ್ಲ ಅಷ್ಟೊಂದಾಗಿ. ನನ್ನ ಮನಸ್ಸಲ್ಲಿರೋ ಮಾತುಗಳನ್ನು ಹೇಳ್ಕೋಬೇಕು ಅಂದರೆ ನಿಜ ಜೊತೆಲಿರೋ ಹತ್ರ ಹೇಳ್ಕೊಳ್ಳೋಣ ಅಂತಂದರೆ ನಗಿತಾರೆ. ಏನಪ್ಪ ಇವಂದು ಇರೋದೇ ಗೋಳು ಅಂತಂದ್ಬಿಟ್ಟು. ಆ ಟೈಮಲ್ಲಿ ಯಾರ ಹತ್ರ ಹೇಳ್ಕೋಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ನಮ್ಮ ಬೇಜಾರು. ಆದರೂ ಆ ಲೆವೆಲ್ಗೆಲ್ಲ ಏನು ಬೇಜಾರಿಲ್ಲ, ಬಟ್ ಒಂದು ಸ್ವಲ್ಪ ಬೇಜಾರು ಅನ್ನೋದಿದೆ. ಅಯ್ಯೋ 43 ಸೆಕೆಂಡ್ ಇದೆ. ಸರಿ ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ನಾವು ಅದೆಲ್ಲ ಸುತ್ತಾಡ್ಕೊಂಡು ಇವಾಗ ಸಿಲ್ಕ್ ಬೋರ್ಡು ಜಂಕ್ಷನ್ ದಾಟ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೀವಿ. ನನಗೆ ಹೋಗ್ತಾ ಇರೋಬೇಕಾದ್ರೆ ಒಂದು ನೆನಪಾಯ್ತು ನನಗೆ. ಏನು ನೆನಪಾಯ್ತು ಅಂತಂದರೆ, BTM ಆಲ್ಮೋಸ್ಟ್ ಇರೋದೆಲ್ಲ ಫುಲ್ಲು PGನೇ. PG ಅಂತಂದರೆ 1, 2 ಅಲ್ಲ, BTM ಫುಲ್ಲು PGನೇ ಇರುತ್ತೆ. ನಾವೇನಾದರೂ ನಮ್ಮ ಅಪ್ಪದಿರೋ ನಮ್ಮ ತಾತಂದಿರೋ ಏನಾದರೂ BTMಲ್ಲಿ ಒಂದು ಜಾಗ ತಗೊಂಡು PG ಮಾಡಿಬಿಟ್ಬಿಟ್ರೆ ಏನು ದುಡ್ಡು ಬಂದಿರೋದಲ್ಲ ಅಂತಂದ್ಬಿಟ್ಟು ನನಗೂ ಅನ್ನಿಸ್ತಾ ಇದೆ. ನಿಮಗೂ ಹಂಗೆ ಅನ್ನಿಸಿರ್ಬೋದೇನೋ BTMಲ್ಲಿ ಇರೋರಿಗೆ. ಅಲ್ಲ, ಒಂದಲ್ಲ ಎರಡಲ್ಲ, ಎಷ್ಟು PGಗಳು. ಆದರೂ PGಲಿರೋರು ಕಷ್ಟ ಅಂತೂ ನಿಜ ಹೇಳ್ತೀನಿ. ಕಷ್ಟ ಅಂದರೆ ಕಷ್ಟ. PG ಮಾಡಿರೋನು ದುಡ್ಡು ಚೆನ್ನಾಗಿ ಮಾಡ್ಕೊತಾನೆ, PGಲಿರೋರು ತುಂಬ ಕಷ್ಟ ಆಗುತ್ತೆ. ದುಡ್ದಿರೋದೆಲ್ಲ ಫುಲ್ಲು ಅರ್ಧಕ್ಕರ್ಧ PG ರೆಂಟ್ಗಳಿಗೆ ಕಟ್ಟಬೇಕು, ಫುಡ್ ಕಟ್ಟಬೇಕು, ಅವರು ಪರ್ಸ್ನಲ್ ಎಕ್ಸ್ಪೆನ್ಸಸ್ಗೆ ಎಲ್ಲದಕ್ಕೂ ದುಡ್ಡೇ ಎಲ್ಲ ಅಂತಾರಲ್ಲ, ಅಂದಂಗೆ ದುಡ್ಡೇ ಎಲ್ಲ. ಬಟ್ BTMಲ್ಲಿ ಮತ್ತು ಈ ಕಡೆ ಮಾರುತಿ ನಗರ್, ಈ ಕಡೆ ಕೋರಮಂಗಲ ಸೈಡೆಲ್ಲ ಫುಲ್ಲು ಹೆವಿ PGಗಳಪ್ಪ. PGಲಿರೋರು ಕಷ್ಟ ಹೆಂಗೆ ಅಂತ ನನಗೂ ಗೊತ್ತು. ಹಂಗಂತ ನಾನು PGಲೆಲ್ಲ ಇರಲಿಲ್ಲ, ಬಟ್ ಕಷ್ಟ ಗೊತ್ತು, ಕೇಳಿದ್ದೀನಿ. ಕೆಲವೊಬ್ರಿಗೆ ಫುಡ್ ಸೆಟ್ ಆಗುತ್ತೆ, ಕೆಲವೊಬ್ರಿಗೆ ಫುಡ್ ಸೆಟ್ ಆಗೋದಿಲ್ಲ, ಮತ್ತು ಏನೇನೋ ಇಶ್ಯೂಗಳಿರ್ತವೆ. ಏನೇ ಇದ್ದರೂ ನಮ್ಮ ಮನೇಲಿರೋ ಥರ ಬರೋದಿಲ್ಲ PGಗಳಲ್ಲಿರೋದು. ಇವಾಗ ನಾವೆಲ್ಲಿದ್ದೀವಿ ನೀವೇ ಹೇಳಿ ನೋಡೋಣ. ನೀವು ಹೆಂಗೆ ಹೇಳ್ತೀರ ಬಿಡ್ರಿ, ನಾನು ಹೇಳ್ತೀನಿ. ಇದು ಮಡಿವಾಳ ಲೇಕ್. ಮಡಿವಾಳ ಲೇಕಲ್ಲಿ ಮುಂಚೆ ಬೋಟಿಂಗ್ ಬಿಡ್ತಾಯಿದ್ರು, ಇವಾಗ ಯಾಕೋ ಬೋಟಿಂಗೇ ಬಿಡ್ತಾಯಿಲ್ಲ. ಯಾಕೋ ಗೊತ್ತಿಲ್ಲ, ಯಾರಾದರೂ ಹೊಗೆ ಹಾಕ್ಸ್ಕೊಂಡ್ರೆ ಏನೋ ಮೇ ಬಿ ಗೊತ್ತಿಲ್ಲ, ಅದಕ್ಕೆ ಬಿಡ್ತಾಯಿಲ್ಲ. ಯಾರಾದರೂ ಕೇಳ್ರು ವೀಡಿಯೋ ಮಾಡ್ತಾಯಿದ್ದೀನಿ ನಾನು, ಅಣ್ಣ ನೀವು ಯೂಟ್ಯೂಬರ ಅಂತ. ಯಾರು ಕೇಳ್ತಿರೋ ಸೈಲೆಂಟಾಗಿ ಹೋಯ್ತಾರೆ ನೋಡ್ಕೊಂಡು. ನೋಡ್ರಿ ನಾನು ದಡ್ ನನ್ನ ಮಗ ಹಂಗೆ ತಿರ್ಸ್ಕೊಳಕ್ಕೆ ಹೋಗಿ ಹಿಂಗೆ ತಿರ್ಸ್ಕೊತಾ ಇದ್ದೀನಿ. ಇದೇ ಏನಾದರೂ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂಗೆ ಆಗೋದು. ನಾವು ಹೋಗೋದೇ ಒಂದು ಕಡೆ ಅಂತಂದರೆ ನಾವು ತಿರ್ಗಿಸೋದೇ ಒಂದು ಕಡೆ. ಆ ಥರ ಲೈಫಲ್ಲಿ ಅಡ್ಡಗಳು ಬಂದಂಗೆ ಕೆಲವೊಬ್ಬರು ಇದು ನೋಡಿ ಕಾರ್ಗಳು ಅಡ್ಡ ಬರ್ತಾ ಇರ್ತವೆ. ಒಂದು ಸಲ ಮೈಂಡ್ ಡೈವರ್ಟ್ ಆಗೋಗ್ಬಿಟ್ರೆ ನೋಡಿ ಇಲ್ಲೇ ಸ್ಟಕ್ಕನ್ ತಿರ್ಗಿಸ್ಕೊಳಕ್ಕೆ ನನಗೆ 10-15 ನಿಮಿಷ ಬೇಕಾಗೈತೆ ನೋಡ್ರಿ. ಮತ್ತೆ ರಿಟರ್ನ್ ಹೋಗ್ತೀವಿ ಅಂತಂದರೆ ಬಿಡೋದಿಲ್ಲ ಈ ಕಾರ್ಗಳು ಬಂದಂಗೆ. ಬಾ ಏನು ಹೇಳಿದೆ ಮತ್ತೆ ನೀನು. ವಿಡಿಯೋ ರನ್ನಿಂಗಲ್ಲಿದೆಯೋ ಏನಂತಲೇ ಗೊತ್ತಾಗ್ತಿಲ್ಲಲ್ಲ. ಆಫ್ ಮಾಡಿ ಆನ್ ಮಾಡೋಣ. ಜಾಕ್ ಆಫ್ ಕರುನಾಡು ಅಂತ ಇಲ್ಲಿ ಹಾಕ್ಸ್ಬೇಕಾಗಿತ್ತು ಹೆಸರು. ಅದು ಹಾಕ್ಸೋಕ್ಕೆ ಟೈಮ್ ಅನ್ನೋದಿಲ್ಲ ಅಂತಲ್ಲ, ಹಾಕ್ಸ್ಬೇಕು. ಅದು ಯಾವ ಥರ ಡಿಸೈನ್ ಕೊಟ್ಟು ಹಾಕ್ಸ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾವ ಕಡೆ ಎಲ್ಲ ಹಾಕ್ಸಿದ್ರೆ ಇಲ್ಲಿ ಚೆನ್ನಾಗಿರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾವ ಕಡೆ
ಗಾಡೀಲಿ ಎಲ್ಲಿ ಒಬ್ಬ ವೆದರ್ಗೆ ನಿದ್ದೆನೇ ಬತ್ತೈತಲ್ಲಪ್ಪ ನನಗೆ. ಬೆಚ್ಚಿಗೆ ಟೀ ಕುಡಿದು ಹಾಸಿಗೆ ಮೇಲೆ ಹಂಗೇ ದಬಾಕೋಬಿಟ್ರೆ ಸ್ವರ್ಗ. ಅದೇ ಜಾಕ್ ಆಫ್ ಕರುನಾಡು ಅಂತ ಇಲ್ಲಿ ಹಾಕ್ಸೋಣ ಅಂತಿದ್ದೀನಿ. ನೋಡಿ ಇಲ್ಲಿ ಬ್ಲ್ಯಾಕ್ ಕಲರ್ ಇದೆಯಲ್ಲ, ಸೊ ಇಲ್ಲಿ ಹಾಕ್ಸ್ಬೋದು. ಇಲ್ಲಿ ಹಾಕ್ಸೋಣ ಅಥವಾ ಇನ್ನೆಲ್ಲಿ ಹಾಕ್ಸೋ ಅಲ್ಲೇ ಮೇ ಬಿ ಗೊತ್ತಿರೋದು ಕರೆಕ್ಟಾಗಿ ಕ್ಯಾಮ್ರಾ ಆ್ಯಂಗಲ್ಗೂ ಕರೆಕ್ಟಾಗಿ ಕಾಣುತ್ತೆ ಜಾಕ್ ಆಫ್ ಕರುನಾಡು ಅಂತ. ಅದು ಬಿಟ್ಟರೆ ಈ ಸೈಡಲ್ಲಿ ಎಲ್ಲಾದರೂ ಒಂದು ಹಾಕಬೇಕು. ಟೀ ಕುಡಿಯೋದು ಬಂದಿದೆ, ನಾನು ಕ್ಯಾನ್ಸಲ್ ಆಯಿತು. ಮತ್ತು ಲಾಸ್ಟ್ ಟೈಮು ಅಷ್ಟೇ ಟೀಗೆ ನಿಲ್ಲಿಸ್ತೀನಿ ಅಂತ ಅಂದ್ಬಿಟ್ಟು ಎಲ್ಲೂ ನಿಲ್ಲಿಸ್ದಿರ ಸೀದಾ ಮನೆಗೆ ಹೋಗಿ ಮಲ್ಕೊಬಿಟ್ಟೆ. ಆ ಥರ ನಿಮಗೆ ಹೇಳೋದಿಲ್ಲ ನಾನು ಇನ್ಮೇಲೆ. ಏನಿದ್ರು ಕನ್ಫರ್ಮ್ ಪಿನ್ ಟು ಪಿನ್ನು ಏನೇನು ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಇನ್ಮೇಲೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ನೋಡ್ತಿರೋರು ನೀವೇ ಖಂಡಿತ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ನನಗೆ ಅಂತಲೇ ಇಲ್ಲ, ನನ್ನಂಥ ವ್ಲಾಗರ್ಸ್ ಯಾರೇ ಕಂಟೆಂಟ್ ಕ್ರಿಯೇಟರು ಬೈಕ್ ವಾಗ್ ಮಾಡಿಸ್ತಾರೋ ಒಂದು ಒಳ್ಳೆ ಕಂಟೆಂಟ್ ನಿಮಗೆ ಸಿಗ್ತಾಯಿದೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ತಪ್ಪೇನಿಲ್ಲ. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ. ಮತ್ತು ಎಲ್ಲೇ ಹೋದರೂ ಸೇಫಾಗಿ ಹೋಗಿ, ಹುಷಾರಾಗಿ ಹೋಗಿ. ಮತ್ತು ಬೈಕ್ ಓಡಿಸೋಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸೋದಂತೂ ಖಂಡಿತ ಮರಿಲೇಬೇಡಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಟು ಜಾಕ್ ಆಫ್ ಕರುನಾಡು.